ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ವಿಜಯಪುರ ಜಿಲ್ಲೆಯ ಶಾಸಕರು ಎಷ್ಟು ಶ್ರೀಮಂತರು, ಎಷ್ಟು ಓದಿದ್ದಾರೆ? ಈ ಪಟ್ಟಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್, ಎಂಬಿ ಪಾಟೀಲ್ ಮುಂತಾದವರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಎಂಬಿ ಪಾಟೀಲ್, ಬಬಲೇಶ್ವರ. ಫ್ರೆಂಡ್ಸ್, ವಿಜಯಪುರ ಜಿಲ್ಲೆಯ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಎಂಬಿ ಪಾಟೀಲ್ ಪ್ರತಿನಿಧಿಸುತ್ತಿದ್ದಾರೆ. ಇವರು ಸಚಿವರು ಕೂಡ ಹೌದು. ಚುನಾವಣೆಯಲ್ಲಿ 15,216 ವೋಟ್ಗಳಿಂದ ಗೆದ್ದಿದ್ರು. ಇಂಥ ಎಂಬಿ ಪಾಟೀಲ್ ಕುಟುಂಬದ ಬಳಿ ಬರೋಬ್ಬರಿ 141 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಈ ಮೂಲಕ ಜಿಲ್ಲೆಯ ಶ್ರೀಮಂತ ಎಂಎಲ್ಎ ಎನಿಸಿಕೊಂಡಿದ್ದಾರೆ. ಬಿಇ ಅಥವಾ ಬ್ಯಾಚುಲರ್ ಆಫ್ ಎಂಜಿನಿಯರಿಂಗ್ ಪದವಿ ಪಡೆದಿರೋ ಇವರಿಗೆ 59 ವರ್ಷ ವಯಸ್ಸು. ಶಿವಾನಂದ ಪಾಟೀಲ್, ಬಸವನ ಬಾಗೇವಾಡಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಕ್ಷೇತ್ರವನ್ನ ಕಾಂಗ್ರೆಸ್ನ ಶಿವಾನಂದ ಪಾಟೀಲ್ ಪ್ರತಿನಿಧಿಸುತ್ತಿದ್ದಾರೆ. ಇವರು ಕೂಡ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ಎಲೆಕ್ಷನ್ ನಲ್ಲಿ 24,863 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಇಂಥ ಶಿವಾನಂದ ಪಾಟೀಲ್ ಕುಟುಂಬದ ಬಳಿ 35 ಕೋಟಿ ಮೌಲ್ಯದ ಆಸ್ತಿ ಇದೆ. ಡಿಪ್ಲೊಮಾ ಇನ್ ಫಾರ್ಮಸಿ ಓದಿರೋ ಇವರಿಗೆ 62 ವರ್ಷ ವಯಸ್ಸು. ಬಸನಗೌಡ ಪಾಟೀಲ್ ಯತ್ನಾಳ್, ವಿಜಯಪುರ ನಗರ. ವಿಜಯಪುರ ನಗರ ಕ್ಷೇತ್ರವನ್ನ ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿನಿಧಿಸುತ್ತಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ 8,233 ವೋಟ್ಗಳಿಂದ ಗೆದ್ದಿದ್ರು. ಇವರ ಕುಟುಂಬದ ಬಳಿ 26 ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಬಿಕಾಂ ಪದವಿ ಪಡೆದಿರೋ ಇವರಿಗೆ 62 ವರ್ಷ ವಯಸ್ಸು. ಸಿಎಸ್ ನಾಡಗೌಡ, ಮುದ್ದೇಬಿಹಾಳ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಕ್ಷೇತ್ರವನ್ನ ಕಾಂಗ್ರೆಸ್ನ ಸಿಎಸ್ ನಾಡಗೌಡ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ 7,637 ಮತಗಳಿಂದ ಗೆಲುವು ಸಾಧಿಸಿದ್ರು. ಇಂಥ ಸಿಎಸ್ ನಾಡಗೌಡ ಕುಟುಂಬದ ಬಳಿ 22 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಬಿಎ ಪದವಿ ಪಡೆದಿರೋ ಇವರಿಗೆ 66 ವರ್ಷ ವಯಸ್ಸು. ಯಶವಂತ್ ರಾಯಗೌಡ ಪಾಟೀಲ್, ಇಂಡಿ. ವಿಜಯಪುರ ಜಿಲ್ಲೆಯ ಇಂಡಿ ಕ್ಷೇತ್ರವನ್ನ ಕಾಂಗ್ರೆಸ್ನ ಯಶವಂತ್ ರಾಯಗೌಡ ಪಾಟೀಲ್ ಪ್ರತಿನಿಧಿಸುತ್ತಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ 10,329 ಮತಗಳಿಂದ ಗೆದ್ದಿದ್ರು. ಇವರ ಕುಟುಂಬದ ಬಳಿ 11.5 ಕೋಟಿ ಮೌಲ್ಯದ ಆಸ್ತಿ ಇದೆ. ಸೆಕೆಂಡ್ ಪಿಯುಸಿ ವರೆಗೆ ಓದಿರೋ ಇವರಿಗೆ 57 ವರ್ಷ ವಯಸ್ಸು. ಅಶೋಕ್ ಮನಗೂಳಿ, ಸಿಂದಗಿ. ವಿಜಯಪುರ ಜಿಲ್ಲೆಯ ಸಿಂದಗಿ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಅಶೋಕ್ ಎಂ ಮನಗೂಳಿ ಪ್ರತಿನಿಧಿಸುತ್ತಿದ್ದಾರೆ. ಚುನಾವಣೆಯಲ್ಲಿ 7,808 ವೋಟ್ಗಳಿಂದ ಜಯ ಸಾಧಿಸಿದ್ರು. ಇವರ ಕುಟುಂಬದ ಬಳಿ 7.5 ಕೋಟಿ ಮೌಲ್ಯದ ಆಸ್ತಿ ಇದೆ. ಬಿಎ ಪದವಿ ಪಡೆದಿರೋ ಇವರಿಗೆ 55 ವರ್ಷ ವಯಸ್ಸು. ವಿಠಲ್ ಕಟಕಧೋಂಡ, ನಾಗಠಾಣ ಎಸ್ಸಿ. ವಿಜಯಪುರ ಜಿಲ್ಲೆಯ ನಾಗಠಾಣ ಎಸ್ಸಿ ಮೀಸಲು ಕ್ಷೇತ್ರವನ್ನ ಕಾಂಗ್ರೆಸ್ನ ವಿಠಲ್ ಕಟಕಧೋಂಡ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಬರೋಬ್ಬರಿ 30,815 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಇವರ ಕುಟುಂಬದ ಬಳಿ 6 ಕೋಟಿ ಆಸ್ತಿ ಇದೆ. ಓದಿರುವುದು ಬಿಕಾಂ 2ನೇ ವರ್ಷದವರೆಗೆ ಮಾತ್ರ. ವಯಸ್ಸು 68 ದಾಟಿದೆ. ರಾಜುಗೌಡ ಪಾಟೀಲ್, ದೇವರ ಹಿಪ್ಪರಗಿ. ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಕ್ಷೇತ್ರವನ್ನ ಜೆಡಿಎಸ್ನ ರಾಜುಗೌಡ ಪಾಟೀಲ್ ಪ್ರತಿನಿಧಿಸುತ್ತಿದ್ದಾರೆ. ಚುನಾವಣೆಯಲ್ಲಿ 20,175 ಮತಗಳಿಂದ ಗೆಲುವು ಸಾಧಿಸಿದ್ರು. ಇವರ ಕುಟುಂಬದ ಬಳಿ 4 ಕೋಟಿ ಆಸ್ತಿ ಇದೆ. ಬಿಎಸ್ಸಿ ಪದವಿ ಪಡೆದಿರೋ ಇವರಿಗೆ 62 ವರ್ಷ ವಯಸ್ಸು. ಹೀಗೆ ವಿಜಯಪುರ ಜಿಲ್ಲೆಯ ಒಟ್ಟು 8 ಶಾಸಕರಲ್ಲಿ 6 ಮಂದಿ ಕಾಂಗ್ರೆಸ್ ಪಕ್ಷದವರಾದ್ರೆ ಒಬ್ರು ಬಿಜೆಪಿ, ಮತ್ತೊಬ್ರು ಜೆಡಿಎಸ್. ಇವರೆಲ್ಲರ ಆಸ್ತಿ ಸೇರಿಸಿದ್ರೆ ಬರೋಬ್ಬರಿ 253 ಕೋಟಿ ಆಗುತ್ತೆ ಅನ್ನೋದು ಗಮನಾರ್ಹ. ವಿಜಯಪುರದ ನಂಬರ್ 1 ಎಂಎಲ್ಎ ಯಾರು? ಫ್ರೆಂಡ್ಸ್, ವಿಜಯಪುರ ಜಿಲ್ಲೆಯ 8 ಶಾಸಕರಲ್ಲಿ ಹೆಚ್ಚು ಅಂತರದಿಂದ ಗೆದ್ದಿರೋದು ಕಾಂಗ್ರೆಸ್ನ ವಿಠಲ್ ಕಟಕಧೋಂಡ, ಬರೋಬ್ಬರಿ 30,000 ವೋಟ್ಗಳಿಂದ. ಕಮ್ಮಿ ಅಂತರದಿಂದ ಗೆದ್ದಿರೋದು ಕಾಂಗ್ರೆಸ್ನ ಸಿಎಸ್ ನಾಡಗೌಡ, ಸುಮಾರು 7,000 ಮತಗಳಿಂದ. ಹೆಚ್ಚು ಆಸ್ತಿ ಪಾಸ್ತಿ ಇರೋದು ಕಾಂಗ್ರೆಸ್ನ ಎಂಬಿ ಪಾಟೀಲ್ ಕುಟುಂಬದ ಬಳಿ, ಬರೋಬ್ಬರಿ 141 ಕೋಟಿ. ಕಮ್ಮಿ ಆಸ್ತಿ ಇರೋದು ಜೆಡಿಎಸ್ನ ರಾಜುಗೌಡ ಪಾಟೀಲ್ ಕುಟುಂಬದ ಬಳಿ, 4 ಕೋಟಿ. ಹೆಚ್ಚು ಓದಿರೋದು ಎಂಬಿ ಪಾಟೀಲ್, ಬಸನಗೌಡ ಪಾಟೀಲ್ ಯತ್ನಾಳ್, ರಾಜುಗೌಡ ಪಾಟೀಲ್, ಸಿಎಸ್ ನಾಡಗೌಡ, ಅಶೋಕ್ ಮನಗೂಳಿ. ಇವರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ. ಕಮ್ಮಿ ಓದಿರೋದು ಶಿವಾನಂದ ಪಾಟೀಲ್ ಮತ್ತು ಯಶವಂತ್ ರಾಯಗೌಡ ಪಾಟೀಲ್. ಹೆಚ್ಚು ವಯಸ್ಸಾಗಿರೋದು ಕಾಂಗ್ರೆಸ್ನ ವಿಠಲ್ ಕಟಕಧೋಂಡಾಗೆ, 68 ವರ್ಷ. ವಯಸ್ಸಲ್ಲಿ ಚಿಕ್ಕವರು ಕಾಂಗ್ರೆಸ್ ಶಾಸಕ ಅಶೋಕ್ ಮನಗೂಳಿ.
ಸೋ ಫ್ರೆಂಡ್ಸ್, ಇದಿಷ್ಟು ವಿಜಯಪುರ ಜಿಲ್ಲೆಯ ಶಾಸಕರು ಯಾರು, ಎಷ್ಟು ಶ್ರೀಮಂತರು, ಎಷ್ಟು ಓದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ನಿಮ್ಮ ನೆಚ್ಚಿನ ನಾಯಕ ಯಾರು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.